ನಮಸ್ಕಾರ ವೀಕ್ಷಕರೇ. ಇಲ್ಲಿ ಏನು ನಡೀತಾ ಇದೆ ನಮಗೊಂದು ಗೊತ್ತಾಗ್ತಾ ಇಲ್ಲ. ಒಂದು ಹೆಸರು ತಿದ್ದುಪಡಿಗೋಸ್ಕರ ನಾವು ಬೆಂಗಳೂರಿಂದ ಬಂದು ಇಲ್ಲಿ ಮಾಡಿಸಿಕೊಂಡು ರಿಟರ್ನ್ ಹೋಗ್ಬೇಕಂದ್ರೆ 3ರಿಂದ 4 ದಿನ ಬೇಕಾಗುತ್ತೆ. ಆಮೇಲೆ ಹಾಗೆ ಹಳ್ಳಿ ಜನ ಸಿಕ್ಕಾಪಟ್ಟೆ ಜನ, ನಿಮಗೆ ಅವ್ರನ್ನೆಲ್ಲ ತೋರಿಸ್ತೀನಿ. ಚಿಕ್ಕ ಚಿಕ್ಕ ಮಕ್ಕಳು ಕರ್ಕೊಂಡು ಒಂದು ಹೆಸರು ತಿದ್ದುಪಡಿಗೋಸ್ಕರ 2 ದಿನ ಇಲ್ಲಿ ಅಡ್ಡಾಡ್ಬೇಕು. ಈಗಿರೋ ಸರ್ಕಾರಕ್ಕೊಂದು ಮನವಿ, ನಮ್ಮ ಹಳ್ಳಿ ಕ್ಷೇತ್ರದ ಒಳಗೆ ಗ್ರಾಮಸ್ಥರು ಈ ಸಿಟಿಗೆ ಬಂದು ಬೆಳಗ್ಗೆ 5ಕ್ಕೆ ಬಂದು ಇಲ್ಲಿ 8ರಿಂದ 9 ಗಂಟೆಗೆ ಪಾಳೆ ಹಚ್ಕೊಂಡು ನಿಂತ್ಕೊಂಡು ಜನಜೀವನ ಅಸ್ತವ್ಯಸ್ತವಾಗ್ತಾಯಿದೆ. ಹಾಗೆ ಈ ಸರ್ಕಾರಕ್ಕೆ ಏನು ಹೇಳ್ಬೇಕು ಅನ್ನೋದು, ನಾನು ಏನು ಹೇಳ್ಬೇಕಂತ ನನಗಿನ್ನೂ ತಲೆ ಓಡ್ತಾ ಇಲ್ಲ. ಈಗಿರೋ ಸರ್ಕಾರ ಆಗಲಿ, ಮುಂದೆ ಬರೋ ಸರ್ಕಾರ ಆಗಲಿ, ಯಾವುದೇ ಸರ್ಕಾರ ಬರಲಿ, ಇದೊಂದು ಜನಕ್ಕೆ ಒಂದು ಒಳ್ಳೇದು ಮಾಡ್ಬೇಕು ಅನ್ನೋ ನಮ್ಮ ಅಭಿಪ್ರಾಯ. ಇದಕ್ಕೆ ತಿಳಿದಂಥವ್ರು ಏನು ಮಾತಾಡ್ತಾರೆ ನನಗೆ ಗೊತ್ತಿಲ್ಲ. ಈಗ ಹೊಸರಿತ್ತಿ, ಗುತ್ಲ, ಶಿಬಾರ, ಯಲಗಿಚ್ಚಿ, ಗುತ್ಲದಿಂದ ಮಣ್ಣೂರು, ಮಂಟ್ಕಣಿ, ಗಾಂಧಿಪುರ, ಆಮೇಲೆ ಕರ್ಜಿಗಿ, ಕಲ್ಕೋಟೆ, ಹಿರೇಮಗದೂರು, ಇವರೆಲ್ಲ ಬಂದಾರ ಪಾಪ. ಇಲ್ಲಿ ಏನಕ್ಕಂದ್ರೆ ಒಂದು ಆಧಾರ್ ಕಾರ್ಡ್ ತಿದ್ದುಪಡಿಗೋಸ್ಕರ ಇಷ್ಟು ಜನ ಬಂದಾರ. 5 ಗಂಟೆಗೆ ಬಂದವೆ ಅಂತಾರೆ, 6ಕ್ಕೆ ಬಂದವೆ ಅಂತಾರೆ, 9 ಗಂಟೆಗೆ ಬರ್ತವೆ ಅಂತಾರೆ. BSNL ಸರ್ವೇರು ಡೌನ್ ಆದಾಗ ಅವರು ಪಾಪ ಅವರು ಮಾಡೋರಿಗೆ ನಾವು ಏನು ಅನ್ನೋಕ್ಕಾಗಲ್ಲ. ನಾನೀಗ ಸದ್ಯ BSNL ಆಫೀಸ್ ಹತ್ರ ಬಂದು ಕುಂತೀನಿ. ನಾನು ನಿನ್ನೆ ಬಂದು ಕೇಳ್ಕೊಂಡು ಹೋಗೀನಿ. ಇಷ್ಟೆಲ್ಲ ಜನ ಇದ್ದಾರೆ, ಇನ್ನೂ ನಾಷ್ಟ ತಿಂಡಿ ತಿನ್ನಕ್ಕೆ ಹೋಗಿರೋ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಳು ಅದಾವೆ. ಆ ಮಕ್ಕಳು ಕರ್ಕೊಂಡು ಈ ತಾಯಿದಾರ ಆಟೋ ಬಾಡಿಗೆ ಮಾಡ್ಕೊಂಡು ಅಲ್ಲಿಂದ ಬರ್ತಾರೆ. ಇದಕ್ಕೊಂದು ಸ್ವಲ್ಪ ಗೌರ್ಮೆಂಟು ಸಹಕರಿಸ್ಬೇಕು. ಯಾಕಂದರೆ ನಮಗೋಸ್ಕರ ನೀವು, ನಿಮಗೋಸ್ಕರ ನಾವಲ್ಲ, ನಮಗೋಸ್ಕರ ನೀವು ಇರೋದ್ರಿಂದ ನಿಮ್ಮ ಬ್ಯಾಳೆಕಾಳು ನಡೀತವೆ ನೋಡಿ. ಇದನ್ನು ಒಂದು ಗ್ರಾಮಸ್ಥರು ಹಳ್ಳಿ ಕಡೆಯಿಂದ ಬಂದಂಥ ವ್ಯಕ್ತಿಗಳು ಪಾಪ ಮಕ್ಕಳನ್ನೆಲ್ಲ ಕರ್ಕೊಬಂದ್ಬಿಟ್ಟು ಇಲ್ಲಿ ಗುಡ್ಡೆ ಹಾಕ್ಕೊಂಡು ನಿದ್ದೆ ಮಾಡಿಲ್ಲ. ಸುಮಾರು ಇನ್ನೂ ಇಕ್ಕೋರಿ ಮಠದೊಳಗೆ ಸತ್ಕೇನು ನಿನ್ನೆ ರಾತ್ರಿ ಜನ ಬಂದು ಮಕ್ಕಂದವು. ಇದೊಂದು ಕಾಡಿಗೋಸ್ಕರ. ಆಮೇಲೆ ನಿಮ್ಮವು ಒಂದೊಂದು ರೂಲ್ಸು ಒಂದೊಂದು ಥರ ಏನಕ್ಕೆ ಮಾಡ್ತೀನಿ ಅಂತ ನನಗೆ ಅರ್ಥನೇ ಆಗ್ತಾಯಿಲ್ಲ. ಒಂದು ಫಸ್ಟ್ ಆಫ್ ಆಲ್ ಆಗಿ ಹೇಳ್ರಿ, ಕ್ಲೀನಾಗಿ ಕಂಡೀಷನ್ನಾಗಿ ಮಾಡಿಸ್ರಿ. ಈ ಥರ ಅಂದು ಒಬ್ಬನು ಕೇಳ್ತಾನೆ, ನಿಂದು ಪ್ರೈವೇಟ್ ಏಜೆನ್ಸಿ ಸ್ಕೂಲ್ ಕಲ್ತಿರೋದು, ನಿಂದು SLC ಆಗಲ್ಲ, ಬರಲ್ಲ ಅಂತಾರೆ. ಇನ್ನೊಂದು ಕಡೆ ಹೋಗಿ ಕೇಳಿದ್ರೆ, ನೀವು ವೋಟ್ರ್ ಐ ಡಿ ಆಗಿ ಏನು ಹೆಸರು ಅದನ್ನು ತಿದ್ದುಪಡಿ ಮಾಡಿಸ್ರಿ, ಮಾಡ್ತೇವೆ ಅಂತಾರೆ. ಏನಕ್ಕೆ ಈ ಥರ?